ಪೇಷಂಟ್ ಹೆಸರು ನಸೀರ್ ಅಹಮದ್ ಅಂತ. ನಾವು ಅನಂತಪುರದಿಂದ ಬಂದಿರೋದು. ನಮ್ಮ ಅಣ್ಣ ಕಳೆನಾಶಕ ಕೊಡ್ತಿದ್ದ. ಅವ್ರಿಗೆ ಅನಂತಪುರದಲ್ಲಿ ತೋರಿಸಿದ್ವಿ, ವಾಮಿಟ್ ಎಲ್ಲ ಮಾಡಿಸಿದ್ರು. ಅಲ್ಲಾಗಲ್ಲ, ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಲ್ಲೂ ಬಂದ್ವಿ. ಅಲ್ಲೂ ವಾಮಿಟ್ ಎಲ್ಲ ಮಾಡಿಸಿದ್ರು. ಏನು ಮೆಡಿಸಿನ್ ಮಾಡಿಲ್ಲ, ಓನ್ಲಿ ಡ್ರಿಪ್ಪಲ್ಲೇ ಮಾತ್ರ ಇಟ್ಕೊಂಡಿದ್ರು. ಒಂದು 2-3 ಗಂಟೆ ಡ್ರಿಪ್ಪಲ್ಲಿ ಇಟ್ಕೊಂಡ್ರು, ಏನು ಮೆಡಿಸಿನ್ ಇಲ್ಲ, ಯಾಕೋ ಇದು ಸರಿ ಆಗ್ತಿಲ್ಲ. ಇಲ್ಲಿ ಹೋದ ಸತಿ ಯಾರೋ ಬಂದು ತೋರಿಸ್ಕೊಂಡಿದ್ದಲ್ಲ, ನಮ್ಮ ಫ್ರೆಂಡೇ ಅವ್ರು ಬಂದು ಇಲ್ಲಿ ಕರ್ಕೊಂಡ್ರು. ಇಲ್ಲಿ ತುಂಬ ಫಾಸ್ಟ್ ಮೆಡಿಸಿನ್ ಇದೆ, ಇಲ್ಲಿ ನೀವು ಬಿಲ್ ಕಟ್ಟೋಕ್ಕಿಂತ ಮುಂಚೆನೇ ಮೆಡಿಸಿನ್ ಮಾಡಿಬಿಡ್ತಾರೆ, ಹೋಗ್ರಿ ಅಂತ ಹೇಳಿದ್ರು. ಇಲ್ಲಿ ಬಂದಾಗ ನಾವು ಅನ್ಕೊಂಡಿರಲಿಲ್ಲ ಬಿಲ್ ಕಟ್ಟೋಕ್ಕಿಂತ ಮುಂಚೆ ಮೆಡಿಸಿನ್ ಫಾಸ್ಟ್ ಮಾಡ್ತಾರೆ ಇಲ್ಲಿ ಅಂತ. ನಾವು ಬಂದು ಅರ್ಧ ಗಂಟೆ ಆದರೂ ಮೆಡಿಸಿನ್ ಇದು ಬಿಲ್ ಕಟ್ಟಿರಲಿಲ್ಲ. ಬಂದ ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ರು. ಅವ್ನು ತುಂಬ ಕ್ರಿಟಿಕಲ್ ಆಗಿದ್ದ. ಅಂದರೆ ಡಾಕ್ಟ್ರು ಮೆಗನಲ್ಲಿ ನಾವು ಹೇಳೋದೇ ಇಲ್ಲ, ಒಳ್ಳೆಯದೇ ಇಲ್ಲ, ಅವನು ಹಂಗಿಂಗಂತ ಹೇಳ್ತಿದ್ದವರು. ಇಲ್ಲಿ ಬಂದ ತಕ್ಷಣ ನಾವು ಗ್ಯಾರಂಟಿ ಕೊಡ್ತೀವಿ, ಅವ್ರು ನಾವು ಉಳಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡಿದ್ರು. ಸರ್ ಇವಾಗಲೇ ಬಿಲ್ ಕಟ್ಟಬೇಕಾ ಅಂತ ಕೇಳಿದಾಗ ಅವರು ನೀವು ಆರಾಮಾಗಿ ಕಟ್ಟಿರಿ, ನಿಮ್ಮ ಹತ್ರ ಯಾವಾಗ ಬರುತ್ತೋ ಅವಾಗ ಕಟ್ಟಿರಿ, ನಾವು ಫಸ್ಟ್ ಮೆಡಿಸಿನ್ ನಾವು ಮಾಡ್ತೀವಿ ಅಂತ ಹೇಳಿ ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡು ಬಂದ ತಕ್ಷಣ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು. ಅಲ್ಲ ಇನ್ನೊಂದು ICU ಅಲ್ಲಿ ತನ್ನ ಮಗುಗೆ ಹೇಗೆ ನೋಡ್ಕೊತಾರೆ ಹಾಗೆ ನೋಡಿಕೊಂಡು ಅವ್ರನ್ನ ಇವತ್ತು ಒಳ್ಳೆ ಪೊಸಿಷನಿಗೆ ತಗೊಬಂದಿದ್ದಾರೆ. ತುಂಬ ಕ್ರಿಟಿಕಲ್ ಇದ್ದವರು ಇವತ್ತು ಮಾತಾಡ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿದ್ದಾರೆ. ಇವತ್ತು ನಾವು ಇಲ್ಲಿ ಚಂದ್ರಗಿರಿ ಹಾಸ್ಪಿಟಲಿಗೆ ಬಂದು 5 ದಿವಸ ಆಗಿದೆ. 5 ದಿವಸದಲ್ಲಿ ಇಷ್ಟು ಬೇಗ ರಿಕವರಿ ಆಗಿದ್ದು ನಾನು ಫಸ್ಟ್ ಟೈಮ್ ನಾನು ನೋಡಿರೋದು. ತುಂಬ ಒಳ್ಳೆ ಆಸ್ಪತ್ರೆ. ಬಟ್ ನಮ್ಗೆ ಹೇಳೋದ್ರಿಂದ ಮುಂಚೆ ಮೆಡಿಸಿನ್ ಎಲ್ಲ ಅವರೇ ತರಿಸ್ಕೊಂಡು ಒಂದ್ಸತಿ ನಮಗೆ ಫೋನ್ ಮಾಡಿ ಹೇಳ್ತಾರೆ ICU ಅಲ್ಲಿ ಇಂತಿದ್ದ ಬೇಗ ತಗೊಬರ್ರಿ ಅಂತ ಹೇಳಿ ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಏನೇ ಆದರೂ ಪೇಷಂಟಿಗೆ ಒಂದು ಸ್ವಲ್ಪ ಏನೋ ನೋವಾದರೂ ಅವರು ಪೇಷಂಟಿಗೆ ಅಂದರೆ ಒಬ್ಬರು ಸಿಸ್ಟರ್ನ ಅವ್ರು ಇಡಿಸ್ಬಿಟ್ಟಿದ್ದಾರೆ. ಅದು ಏನೇ ಆಗಲಿ ಅವ್ರು ಪೇಷಂಟಿಗೆ ಅವರೇ ನೋಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ತುಂಬ ಫಾಸ್ಟ್ ಮೆಡಿಸಿನ್ ಇದೆ ಈ ಹಾಸ್ಪಿಟಲ್. ನಾನು ಹೇಳೋದಿಷ್ಟೇ, ಈ ಹಾಸ್ಪಿಟಲ್ ತುಂಬ ವೆರಿ ಫಾಸ್ಟ್ ಮೆಡಿಸಿನ್ ಮತ್ತು ಗುಡ್ ಅಂತ ಹೇಳ್ತೀನಿ. ನಮ್ಮ ಅಣ್ಣನ ನೋಡಿರೋ ಡಾಕ್ಟ್ರು ಗಿರೀಶ್ ಹಸಿ ಅಂತ ಅವ್ರು ನೋಡಿರೋದು. ಅವ್ರು ತುಂಬ ಫಾಸ್ಟ್ ಮತ್ತು ಅವ್ರು ಹೇಗಾದ್ರೂ ಮಾತಾಡೋ ರೀತಿ ಹೇಗೆಂದರೆ ಪೇಷಂಟಿಗೆ ಖುಷಿನೂ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ನಮಗೊಂದು ನಂಬಿಕೆ ಏನಂದರೆ ಇವರು ಈ ಡಾಕ್ಟ್ರು ಒಳ್ಳೆಯವರು, ಇವ್ರು ಹೇಳಿರೋ ಮಾತಲ್ಲಿ ನಮ್ಮ ಅಣ್ಣ ಉಳಿದು ಬರ್ತಾನೆ ಅಂತ ಅಂದ್ಕೊಂಡ್ವಿ. ಆ ಥರ 100% ಆಗಿದೆ. ಬೇರೆ ಮೆಗನಲ್ಲಿ ನೋಡಿದರೆ ಉಳಿಯಲ್ಲ, ಇವರು 95% ಉಳಿಯಲ್ಲ, 5% ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದರು. ಇಲ್ಲಿ ನೋಡಿದ್ರೆ ನಾನು 100% ಗ್ಯಾರಂಟಿ ಕೊಡ್ತೀನಿ ಅವ್ರು ಉಳಿತಾರೆ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮ್ಮ ಅಣ್ಣನ ಸರಿ ಮಾಡಿ ಇಲ್ಲಿಂದ ಕಳಿಸ್ತಿದ್ದಾರೆ. ಇವತ್ತು ನಮ್ಮ ಅಣ್ಣ ಡಿಸ್ಚಾರ್ಜ್ ಇದೆ. ಈಗ ಮೆಗನಲ್ಲಾದ 8 ದಿವಸ 10 ದಿವಸ ಇಟ್ಕೊಂಡು ಕಳಿಸ್ತಾರೆ ಬೇರೆ ಹಾಸ್ಪಿಟಲ್ಗೆ ಹೋಗಿ, ಇಲ್ಲಿ ಆಗಲ್ಲ ಅಂತ. ಇಲ್ಲಿ ಹಂಗಲ್ಲ, ಇಲ್ಲೇ ಇಟ್ಕೊಂಡು ಇಲ್ಲೇ ಟ್ರೀಟ್ಮೆಂಟ್ ಮಾಡಿ, ಬೇರೆ ಹಾಸ್ಪಿಟಲ್ ಬೇಡ ನಾವೇ ನೋಡ್ತೀವಿ ಅಂತ ಹೇಳಿ ಎಲ್ಲ ಮಾಡ್ತಾರೆ. ಪೇಷಂಟಿಗೆ ಏನೂ ಆಗದಿದ್ದ ನೋಡ್ತಾರೆ. ನಾನು ನೋಡಿದಾಗೆ 2-3 ದಿವಸ ಹಿಂದೆ ಅದು 3 ದಿವಸ ಇಟ್ಕೊಂಡು ವಿಷ ಕೊಡ್ತಿರೋದು ಅವನು 3 ದಿವಸ ಇಟ್ಕೊಂಡು ಮೆಗನಲ್ಲಿ ಇಲ್ಲಿ ಕಳಿಸಿದ್ರು. ಅವ್ರು ನೋಡಿದ್ರೆ ಇವತ್ತು 3 ದಿವಸ ಇಟ್ಕೊಂಡು ನಾವು ಹಂಗೆ ಇಟ್ಕೊಂತಿದ್ರೆ ನಮ್ಮ ಬ್ರದರ್ ಅವರು ಇವತ್ತು ಹೊಡಿತಿರ್ಲಿಲ್ಲ. ಇಲ್ಲಿ ಬಂದ ತಕ್ಷಣ ಅವರು ತುಂಬ ಫಾಸ್ಟ್ ಮೆಡಿಸಿನ್ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿ ಇಲ್ಲಿಂದ ಹೋಗ್ತಿದ್ದಾರೆ ಅಂತ ನಾನು ಹೇಳ್ಕೊತೀನಿ. ತುಂಬ ಒಳ್ಳೆ ಆಸ್ಪತ್ರೆ ಅಂತ ಹೇಳ್ತೀನಿ ಅಷ್ಟೇ.